ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 3 ಆದಂತಹ ಸಂಖ್ಯೆಗಳ ಕತೆ ಅಧ್ಯಾಯದ ಪುಟ ಸಂಖ್ಯೆ 65ರ ಪ್ರಶ್ನೋತ್ತರಗಳ ವಿವರಣೆಯನ್ನು ನೀಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಪುಟ ಸಂಖ್ಯೆ 65ರಲ್ಲಿ ಬರುವ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ಕಂಡುಹಿಡಿಯಿರಿ ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಸ್ಥಳೀಯ ಜನರ ಗುಂಪು ವಿಭಿನ್ನ ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸುತ್ತದೆ. ಅವರು ಇದನ್ನು ಏಕೆ ಮಾಡುತ್ತಾರೆಂದು ನೀವು ಭಾವಿಸುತ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಹೀಗಿದೆ: ಪೆಸಿಫಿಕ್ ದ್ವೀಪದ ಜನರು ತಮ್ಮ ದೈನಂದಿನ ಉಳಿವಿಗಾಗಿ ಅಗತ್ಯವಿರುವ ತೆಂಗಿನಕಾಯಿ, ಮೀನು ಮತ್ತು ದೋಣಿಗಳಂತಹ ವಿಭಿನ್ನ ಆಕಾರ ಹಾಗೂ ವಿಭಿನ್ನ ಮೌಲ್ಯದ ವಸ್ತುಗಳನ್ನು ಸುಲಭವಾಗಿ ವರ್ಗೀಕರಿಸಿ ವ್ಯವಹಾರ ನಡೆಸಲು ಈ ವಿಶಿಷ್ಟ ಎಣಿಕೆ ಪದ್ಧತಿಯನ್ನು ಬಳಸುತ್ತಿದ್ದರು. ಮುಂದುವರೆದ ಉದಾಹರಣೆ, ಜನರು ತೆಂಗಿನಕಾಯಿಗಳನ್ನು ಗೊಂಚಲುಗಳಾಗಿ, ದೋಣಿಗಳನ್ನು ಒಂದೊಂದಾಗಿ ಗುಂಪು ಮಾಡಬಹುದು. ಈ ರೀತಿ ಒಂದು ಪದ್ಧತಿಯನ್ನು ಅಲ್ಲಿ ಮಾಡಿದರು, ಬಳಸಿದರು. ಮುಂದುವರೆದು ಈ ಒಂದು ಪೆಸಿಫಿಕ್ ದ್ವೀಪಗಳ ಬಗ್ಗೆ ವೈಶಿಷ್ಟ್ಯತೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪೆಸಿಫಿಕ್ ದ್ವೀಪಗಳು ಪೆಸಿಫಿಕ್ ಮಹಾಸಾಗರದಲ್ಲಿರುವ ಮಲನೇಷಿಯಾ, ಮೈಕ್ರೋನೇಷಿಯಾ ಮತ್ತು ಪಾಲಿನೇಷಿಯಾ ಪ್ರದೇಶಗಳ ದ್ವೀಪಗಳ ಸಮೂಹವಾಗಿದೆ. ಮತ್ತೊಂದು ಸಲ ಪುನಃ ರಿಪೀಟ್ ಮಾಡ್ತಾ ಇದ್ದೇನೆ. ಪೆಸಿಫಿಕ್ ದ್ವೀಪದ ವೈಶಿಷ್ಟ್ಯತೆ ಹೇಳ್ತೇನೆ. ಪೆಸಿಫಿಕ್ ದ್ವೀಪಗಳು ಪೆಸಿಫಿಕ್ ಮಹಾಸಾಗರದಲ್ಲಿರುವ ಮಲನೇಷಿಯಾ, ಮೈಕ್ರೋನೇಷಿಯಾ ಮತ್ತು ಪಾಲಿನೇಷಿಯಾ ಪ್ರದೇಶಗಳ ದ್ವೀಪಗಳ ಸಮೂಹವಾಗಿದೆ. ಪೆಸಿಫಿಕ್ ದ್ವೀಪಗಳ ವೈಶಿಷ್ಟ್ಯಗಳು ಮುಂದುವರೆದು ಇಲ್ಲಿ ಮೀನುಗಾರಿಕೆ, ಕೃಷಿ ಮತ್ತು ಪ್ರವಾಸೋದ್ಯಮ ಪ್ರಮುಖ ಉದ್ಯೋಗ ಆಗಿತ್ತು. ಹಾಗಾಗಿ ಈ ಒಂದು ಪ್ರಶ್ನೆಗೆ ತಕ್ಕನಾದ ಉತ್ತರ ಏನಾಗಿದೆಯಪ್ಪ ಅಂದರೆ, ಪೆಸಿಫಿಕ್ ದ್ವೀಪದ ಜನರು ತಮ್ಮ ದೈನಂದಿನ ಉಳಿವಿಗಾಗಿ ಏನು ಮಾಡ್ತಿದ್ರು, ಅಗತ್ಯವಿರುವ ತೆಂಗಿನಕಾಯಿ, ಮೀನು, ದೋಣಿಗಳಂಥ ವಿಭಿನ್ನ ಆಕಾರ, ವಿಭಿನ್ನ ಮೌಲ್ಯದ ವಸ್ತುಗಳನ್ನು ಸುಲಭವಾಗಿ ವರ್ಗೀಕರಿಸಿ ವ್ಯವಹಾರ ನಡೆಸಲು ವಿಶಿಷ್ಟ ಎಣಿಕೆ ಪದ್ಧತಿಯನ್ನು ಏನು ಮಾಡ್ತಿದ್ರು, ಅಲ್ಲಿ ಬಳಸ್ತಾ ಇದ್ದರು. ಮುಂದುವರೆದು ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, 2ರಿಂದ ಎಣಿಸುವ ರೀತಿಯಲ್ಲಿಯೇ ಗುಮುಲ್ಗಲ್ ಸಂಖ್ಯಾ ವ್ಯವಸ್ಥೆಯ ವಿಸ್ತರಣೆಯನ್ನು 6ರ ನಂತರದ ಅಂಕಿಗಳಿಗೂ ಪರಿಗಣಿಸಿ ಹಿಂದೂ ಅಂಕಿಗಳನ್ನು ಬಳಸದೆ ಈ ಪದ್ಧತಿಯಲ್ಲಿ ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕಗಣಿತ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ವಿಧಾನಗಳನ್ನು ಕಲ್ಪಿಸಿಕೊಳ್ಳಿ. ಈ ಕೆಳಗಿನವುಗಳನ್ನು ಮೌಲ್ಯಮಾಪನ ಮಾಡಲು ಇದನ್ನೇ ಬಳಸಿ ಅಂತ ಹೇಳಿದ್ದಾರೆ. ಪ್ರಶ್ನೆ ರಿಪೀಟ್ ಮಾಡ್ತಾನೆ. 2ರಿಂದ ಎಣಿಸುವ ರೀತಿಯಲ್ಲಿಯೇ ಗುಮುಲ್ಗಲ್ ಸಂಖ್ಯಾ ವ್ಯವಸ್ಥೆಯ ವಿಸ್ತರಣೆಯನ್ನು 6ರ ನಂತರದ ಅಂಕಿಗಳಿಗೂ ಪರಿಗಣಿಸಿ ಹಿಂದೂ ಅಂಕಿಗಳನ್ನು ಬಳಸದೆ ಈ ಪದ್ಧತಿಯಲ್ಲಿ ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕಗಣಿತ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ವಿಧಾನಗಳನ್ನು ಕಲ್ಪಿಸಿಕೊಳ್ಳಿ. ಈ ಕೆಳಗಿನವುಗಳನ್ನು ಮೌಲ್ಯಮಾಪನ ಮಾಡಲು ಇದನ್ನು ಬಳಸಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕಿಂತ ಮುಂಚೆ ಗುಮುಲ್ಗಲ್ ಸಂಖ್ಯಾ ವ್ಯವಸ್ಥೆ ಬಗ್ಗೆ ನೀವು ತಿಳ್ಕೊಳ್ರಿ. ಗುಮುಲ್ಗಲ್ ಸಂಖ್ಯಾ ಪದ್ಧತಿ ವ್ಯವಸ್ಥೆ ಆಸ್ಟ್ರೇಲಿಯಾ ಸ್ಥಳೀಯ ಜನರ ಗುಂಪಿನ ಒಂದು ಸಂಖ್ಯಾ ಪದ್ಧತಿ ವ್ಯವಸ್ಥೆ ಆಗಿದೆ. ಗುಮುಲ್ಗಲ್ ಸಂಖ್ಯಾ ವ್ಯವಸ್ಥೆ ಹೀಗಿದೆ: ಸಂಖ್ಯೆ 1ನ್ನು ಉರಾಪಾನ್ ಅಂತ ಕರಿತಾ ಇದ್ರು, ಸಂಖ್ಯೆ 2ನ್ನು ಉಕಾಸರ್ ಅಂತ ಕರಿತಾ ಇದ್ರು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇಲ್ಲಿ ಗುಮುಲ್ಗಲ್ ಸಂಖ್ಯಾ ವ್ಯವಸ್ಥೆಯಲ್ಲಿ ಸಂಖ್ಯೆ 1ನ್ನು ಉರಾಪಾನ್ ಅಂತ ಕರಿತಾ ಇದ್ರು, ಸಂಖ್ಯೆ 2ನ್ನು ಉಕಾಸರ್ ಅಂತ ಕರಿತಿದ್ರು, ಸಂಖ್ಯೆ 3ನ್ನು ಉಕಾಸರ್ ಉರಾಪಾನ್ ಅಂದರೆ ಉಕಾಸರ್ ಅಂದರೆ 2, ಉರಾಪಾನ್ ಅಂದರೆ 1, 2 + 1 3, ಈ 3 ಅಂದರೆ ಉಕಾಸರ್ ಉರಾಪಾನ್ ಅಂತ ಕರಿತಿದ್ರು. ಸಂಖ್ಯೆ 4ನ್ನು ಉಕಾಸರ್ ಅಂತಿದ್ರು, ಅಂದರೆ ಉಕಾಸರ್ ಪ್ಲಸ್ ಉಕಾಸರ್ ಅಂದರೆ 2 + 2 4, ಹಾಗಾಗಿ 4ನ್ನು ಉಕಾಸರ್ ಮತ್ತು ಉಕಾಸರ್ ಅಂತ ಕರಿತಿದ್ರು. ಸಂಖ್ಯೆ 5ನ್ನು ಉಕಾಸರ್ ಉರಾಪಾನ್ ಅಂತ ಕರಿತಿದ್ರು, ಅಂದರೆ 2 + 2 + 1 = 5. ಸಂಖ್ಯೆ 6ನ್ನು ಉಕಾಸರ್ ಅಂತ ಕರಿತಿದ್ರು, 2 + 2 + 2 ಅಂತ ಈ ಪದ್ಧತಿಯನ್ನು ಅಲ್ಲಿ ಮಾಡಿದ್ರು, ಬಳಸ್ತಾ ಇದ್ರು. ಗುಮುಲ್ಗಲ್ ಜನಾಂಗದವರು 6ಕ್ಕಿಂತ ದೊಡ್ಡದಾದ ಯಾವುದೇ ಸಂಖ್ಯೆಯನ್ನು ರಸ್ ಎಂದು ಕರೀತಿದ್ರು. ಗುಮುಲ್ಗಲ್ ಜನಾಂಗದವರು 6ಕ್ಕಿಂತ ದೊಡ್ಡದಾದ ಯಾವುದೇ ಸಂಖ್ಯೆಯನ್ನು ಏನಂತ ಕರಿತಾ ಇದ್ರು, ರಸ್ ಎಂದು ಕರೀತಿದ್ರು. ರಸ್ ಅಂದರೆ ಇದರ ಅರ್ಥ ಹಲವು ಅಥವಾ ಅನೇಕ ಎಂದಾಗಿದೆ. ರಸ್ ಅಂದ್ರೇನು, ಹಲವು ಅಥವಾ ಅನೇಕ ಎಂದ ಪದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗಣಿತದ ಲೆಕ್ಕಾಚಾರಕ್ಕಾಗಿ ಇದನ್ನು 2ರ ಗುಂಪುಗಳಾಗಿ ವಿಸ್ತರಿಸಬಹುದಾಗಿದೆ ಅಂತ ಹೇಳಿದರು. ಗುಮುಲ್ಗಲ್ ಜನಾಂಗದವರು ಗಣಿತದ ಲೆಕ್ಕಾಚಾರಕ್ಕಾಗಿ ಇದನ್ನು 2ರ ಗುಂಪುಗಳಾಗಿ ವಿಸ್ತರಿಸಬಹುದಾಗಿದೆ.
ಇದಕ್ಕೆ ತಕ್ಕನಾಗಿ ಒಂದು ಕಂಡು ಹಿಡಿಯಿರಿ ಅಂತಿದೆ. ಎರಡನೇ ಪ್ರಶ್ನೆ ಉಕಾಸರ್ 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 ಉರಾಪಾನ್ ಪ್ಲಸ್ ಉಕಾಸರ್ 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 ಉರಾಪಾನ್. ಇವೆರಡರಲ್ಲೂ ಮಧ್ಯೆ ಪ್ಲಸ್ ಆಕಾರ ಇದೆ. ನೆನಪಿರಲಿ, ಉಕಾಸರ್ ಯು ಆಗಿರಲಿ ಅಂತ ತೆಗೆದುಕೊಳ್ತೇನೆ, ಉರಾಪಾನ್ ಎ ಆಗಿರಲಿ ತಗೊಂತೀನಿ. ಯಾಕಪ್ಪ ಅಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಏನು ಹೇಳಿದಾರಪ್ಪ ಪ್ರಶ್ನೆಯಲ್ಲಿ? ಯಾವುದೇ ರೀತಿ ಹಿಂದೂ ಅಂಕಿಗಳನ್ನು ಬಳಸದೆ ಈ ಪದ್ಧತಿಯನ್ನು ಬರೀರಿ ಅಂತ ಹೇಳಿದ್ದಾರೆ. ಹಿಂದೂ ಅಂಕಿಗಳನ್ನು ಬಳಸಬಾರ್ದು ನಾನಿಲ್ಲಿ. ಹಾಗಾಗಿ ಉಕಾಸರ್ ಅಂದರೆ ಯು ಅಂತ ತೆಗೆದುಕೊಳ್ತೇನೆ, ಉರಾಪಾನ್ ಅಂದರೆ ಎ ಆಗಿರಲಿ ಅಂತ ತೆಗೆದುಕೊಳ್ತೇನೆ. ನೆನಪಿರಲಿ, ಉಕಾಸರ್ ಅಂದರೆ ಏನು, ಉರಾಪಾನ್ ಅಂದರೆ ಏನು ಅಂತ ಗೊತ್ತಿರ್ಬೇಕು ನಿಮಗೆ. ಪ್ರಶ್ನೆಯಲ್ಲಿ ನೋಡ್ರಿ, ಉಕಾಸರ್ ಅಂತ ಎಷ್ಟು ಸಲ ಬಂದಿದೆ? 1 2 3 4 ಸಲ ಬಂದಿದೆ. ಒಂದು ಉರಾಪಾನ್ ಇದೆ. ಹಾಗಾಗಿ ಉಕಾಸರ್ 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 ಉರಾಪಾನ್ ಅಂದರೆ 4 ಬಾರಿ ಯು ಬರೆದಿದ್ದೀನಿ, 1 ಬಾರಿ ಎ ಬರೆದಿದ್ದೀನಿ. ಪ್ಲಸ್ ಮತ್ತು ನೋಡ್ರಿ, ಉಕಾಸರ್ ಅನ್ನೋದು 3 ಸಲ ಇದೆ, ಉರಾಪಾನ್ ಅನ್ನೋದು 1 ಸಲ ಇದೆ. ಹಾಗಾಗಿ ಉಕಾಸರ್ ಅನ್ನೋದು ಉಕಾಸರ್ 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 ಉರಾಪಾನ್ ಅಂತ ಬರೆದಿದ್ದೀನಿ. ಪ್ಲಸ್ ಚಿಹ್ನೆಯನ್ನು ಮರಿಬೇಡ್ರಿ, ಹಾಗೆ ಹೇಳ್ರಿ. ಇವುಗಳನ್ನು ಕೂಡ್ತೀನಿ ನೋಡ್ರಿ. ಉಕಾಸರ್ ನಾವು ಎಷ್ಟಿದ್ದಾವೆ? ಮೊದಲಿಗೆ 4 ಇದೆ, ನೆಕ್ಸ್ಟ್ 3 ಇದೆ. ಟೋಟಲಾಗಿ 7 ಉಕಾಸರ್ ಬರೆದಿದ್ದೀನಿ. 4 + 3 7 ಉಕಾಸರ್ ಬರೆದಿದ್ದೀನಿ. 2 ಉರಾಪಾನ್ ಬರೆದಿದ್ದೀನಿ. ಹಾಗಾದರೆ 2 ಉರಾಪಾನ್ ಅಂದರೆ ಎ ಪ್ಲಸ್ ಎ ಅಂದರೆ ಏನು? ಉರಾಪಾನ್ ಪ್ಲಸ್ ಉರಾಪಾನ್ ಅಂದರೆ ಉಕಾಸರ್ ಆಗತ್ತೆ. ಎ ಅಂದರೆ ಉರಾಪಾನ್, ಇನ್ನೊಂದು ಎ ಇದೆ, ಅದು ಕೂಡ ಉರಾಪಾನ್. ಉರಾಪಾನ್ ಪ್ಲಸ್ ಉರಾಪಾನ್ ಏನಾಗುತ್ತೆ? ಉಕಾಸರ್ ಆಗುತ್ತೆ. ಅಂದರೆ 1 + 1 = 2. ಉರಾಪಾನ್ 2 ಅಂದ್ರೇನು? ಉರಾಪಾನ್ ಆಗುತ್ತೆ. ಹಾಗಾಗಿ ಇಲ್ಲಿ ಆಲ್ರೆಡಿ 7 ಉರಾಪಾನ್ ಇದ್ದು, 7 ಉಕಾಸರ್ ಇದ್ದು, ಈಗ ಇನ್ನೂ ಎಷ್ಟು? 1 ಉಕಾಸರ್ ಬಂದಿದೆ. ಹಾಗಾಗಿ ಟೋಟಲಾಗಿ ಇಲ್ಲಿ ಎಷ್ಟು ಬಂದಿದೆಪ್ಪ ಅಂದರೆ 8 ಉಕಾಸರ್ ಬಂದಿದೆ. 1 ಉಕಾಸರ್ ಅಂದರೆ 2 ನಂಬರ್. ಇಲ್ಲಿ 8 ಉಕಾಸರ್ ಇರೋದ್ರಿಂದ 2 8 16. ಇದಕ್ಕೆ ಉತ್ತರ 16 ಬರುತ್ತೆ. 16 ಅನ್ನೋದು ಬರೆಯೋದಕ್ಕಿಂತ ಉಕಾಸರ್ 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 ಅಂತ 8 ಬಾರಿ ಬರೆದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆ ಉಕಾಸರ್ 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 ಉರಾಪಾನ್ ಮೈನಸ್ ಉಕಾಸರ್ ಉಕಾಸರ್ ಉಕಾಸರ್. ನೆನಪಿರಲಿ, ಮೊದಲಿಗೆ ನೋಡ್ರಿ, ಉಕಾಸರ್ ಅನ್ನೋದು 4 ಸಲ ಇದೆ, ಒಂದು ಉರಾಪಾನ್ ಇದೆ, ಮೈನಸ್ ಉಕಾಸರ್ ಅನ್ನೋದು 3 ಸಲ ಇದೆ. ಇಲ್ಲಿ ವ್ಯವಕಲನ ಮಾಡಬೇಕು. ಇಲ್ಲಿ ಬಲಗಡೆ ಇರುವ 3 ಉಕಾಸರ್, ಎಡಗಡೆ ಇರುವ 3 ಉಕಾಸರ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ವ್ಯವಕಲನ. ಏನು ಉಳಿತಪ್ಪ ಅಂದರೆ 1 ಉಕಾಸರ್ 1 ಉರಾಪಾನ್ ಅಂತ ಉಳೀತು. ಉಕಾಸರ್ ಅಂದರೆ 2, ಉರಾಪಾನ್ ಅಂದರೆ 1. 2 + 1 3 ಬರಿಬೇಡ್ರಿ. ಅದರಲ್ಲಿ ಏನು ಹೇಳಿದ್ದಾರೆ? ಉತ್ತರ ಏನು ಉಳಿಯುತ್ತೆ ಬರೀರಿ ಅಂತ ಹೇಳಿದರೆ 1 ಉಕಾಸರ್ 1 ಉರಾಪಾನ್ ಉಳಿಯುತ್ತೆ. ಮುಂದಿನ ಪ್ರಶ್ನೆ ಉಕಾಸರ್ 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 ಉರಾಪಾನ್ ಅಂದರೆ ನೋಡ್ರಿ, ಉಕಾಸರ್ ಅನ್ನೋದು ಎಷ್ಟಿದೆ? 4 ಇದೆ. ಉಕಾಸರ್ 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 ಉರಾಪಾನ್ ಇಂಟು ಉಕಾಸರ್ ಇಂಟು ಉಕಾಸರ್. ಇಲ್ಲಿ ಈ ಹಿಂದಿನ ಲೆಕ್ಕದಲ್ಲಿ ಪ್ಲಸ್ ಇತ್ತು, ಈಗ ಏನು ಬಂದಿದೆಯಪ್ಪ ಅಂದರೆ ಎರಡನೇ ಲೆಕ್ಕ ಮೈನಸ್ ಇತ್ತು, ಮೊದಲ ಲೆಕ್ಕ ಪ್ಲಸ್ ಇತ್ತು, ಮೂರನೇ ಲೆಕ್ಕ ಗುಣಾಕಾರ ಇದೆ. ಉಕಾಸರ್ 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 4 ಬಾರಿ ಬರೆದಿದ್ದೀನಿ, 1 ಬಾರಿ ಉರಾಪಾನ್ ಅಂತ ಬರೆದಿದ್ದೀನಿ, ಇಂಟು 2 ಉಕಾಸರ್ ಬರೆದಿದ್ದೀನಿ, ಯು ಅಂತ. ಇಲ್ಲಿ ನೆನಪಿರಲಿ, ಇಲ್ಲಿ ಗುಣಾಕಾರ ಮಾಡಿರಿ ಅಂತ ಹೇಳಿದ್ದಾರೆ. ಯು ಅಂದರೆ ಉಕಾಸರ್ ಅಂದರೆ 2 ಉಕಾಸರ್ ಇರೋದ್ರಿಂದ 2 2 4. ಹಾಗಾಗಿ 2 ಉಕಾಸರನ್ನು 4 ಅಂತ ಬರಿಬೋದು. ಇಂಟು 4 ಅಂದರೆ 4 ಟೈಮ್ಸ್. ಈ ಉಕಾಸರ್ 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 ಉರಾಪಾನ್ ಅನ್ನೋದು 4 ಟೈಮ್ಸ್ ಬರೀರಿ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಇಂಟು ಚಿಹ್ನೆ ಇರೋದ್ರಿಂದ ಇಲ್ಲಿ ಯು ಅನ್ನೋ 4 ಇದೆ, ಎ ಅನ್ನೋದು 1 ಇದೆ, ಅದನ್ನು 4 ಸಲ ಬರೀಬೇಕು. ಯಾಕಂದರೆ ಇಂಟು ಇರೋದ್ರಿಂದ. ಹಾಗಾಗಿ 4 ಬಾರಿ ಬರೆದಿದ್ದೀನಿ. ಉಕಾಸರ್ 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 ಉರಾಪಾನ್ ಅನ್ನೋದು 4 ಬಾರಿ ಬರೆದಿದ್ದೀನಿ. ಈಗ ಅವನಷ್ಟನ್ನು ಏನು ಮಾಡಿದ್ದೀನಿ? ಸಂಕಲನ ಮಾಡಿದ್ದೀನಿ. ಟೋಟಲಾಗಿ 16 ಏನು ಬರುತ್ತೆ? ಉಕಾಸರ್ ಬರುತ್ತೆ, ಮತ್ತು 4 ಉರಾಪಾನ್ ಬರುತ್ತೆ. 16 ಉರಾಕಸ್ 4 ಉರಾಪಾನ್ ಬರುತ್ತೆ. ಇಲ್ಲಿ 2 ಉರಾಕಸ್ಸಿಗೆ 2 ಉರಾಪಾನಿಗೆ 1 ಉರಾಕಸ್ ಬರುತ್ತೆ. ಎ ಅಂದರೆ 1 + 1 2 ಆಗುತ್ತೆ. 2 ಅಂದರೆ ಉರಾಕಸ್ ಆಗುತ್ತೆ. ಇನ್ನೊಂದು ಎ ಅಂದರೆ ಉರಾಪಾನ್ ಪ್ಲಸ್ ಉರಾಪಾನ್ ಏನಾಗುತ್ತೆ? ಉರಾಕಸ್ ಆಗುತ್ತೆ. ಟೋಟಲಾಗಿ ಆ ಹಿಂದಿನ 16 ಪ್ಲಸ್ ಈಗಿನ 2 ಉರಾಕಸ್ ಸೇರಿ 36 ಉರಾಕಸ್ ಆಗುತ್ತೆ. 2 ಎಷ್ಟು? 16 ಎಷ್ಟಾಗುತ್ತೆ? 4 16 ಉರಾಕಸ್ ಸಂಕೇತಗಳಾಗುತ್ತೆ. 18 2 36 ಆಗುತ್ತೆ. ಇದಕ್ಕೆ ಉತ್ತರ 36 ಆಗುತ್ತೆ. ನಾಲ್ಕನೇ ಲೆಕ್ಕ ಉಕಾಸರ್ 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 ಡಿವೈಡೆಡ್ ಬೈ ಉಕಾಸರ್
ಉಕಾಸರ್. ಅಂದರೆ ನೋಡಿರಿ, ಮೊದಲಿಗೆ ಉಕಾಸರ್ ಅನ್ನೋದು ಎಷ್ಟಿದೆ? 3 3 6 8 ಉಕಾಸರ್ ಇದೆ, ಡಿವೈಡೆಡ್ ಬೈ 2 ಉಕಾಸರ್. ಅಂದರೆ 8 ಅಂದರೆ 8 2 16, 2 ಉಕಾಸರ್ ಅಂದರೆ 2 2 4. 16ನ 4ರಿಂದ ಭಾಗಿಸಿದ್ದೀನಿ. 16ನ 4ರಿಂದ ಭಾಗಿಸಿದಾಗ ಉತ್ತರ 4 ಬರುತ್ತೆ. ಹಾಗಾಗಿ 4 ಅಂದರೆ 2 ಉಕಾಸರ್ ಆಗುತ್ತೆ. ಇದಿಷ್ಟು 4ನೇ ಪ್ರಶ್ನೆಗೆ ಉತ್ತರ ಆಗಿದೆ. ನೆಕ್ಸ್ಟ್, ಇದರಲ್ಲೇ 3ನೇ ಮೇನ್ ಪ್ರಶ್ನೆ ಏನಪ್ಪ ಅಂದರೆ, ರೋಮನ್ ಸಂಖ್ಯಾ ಪದ್ಧತಿಗೆ ಹೋಲಿಸಿದಾಗ ಹಿಂದೂ ಸಂಖ್ಯಾ ಪದ್ಧತಿಯನ್ನು ಪರಿಣಾಮಕಾರಿಯಾಗಿಸುವ ಲಕ್ಷಣಗಳನ್ನು ಗುರುತಿಸಿ. ಇಲ್ಲಿ ರೋಮನ್ ಸಂಖ್ಯಾ ಪದ್ಧತಿಯನ್ನು ನಾವು ಕಂಪೇರ್ ಮಾಡಿದಾಗ ಹಿಂದೂ ಸಂಖ್ಯಾ ಪದ್ಧತಿ ಒಂದು ಪರಿಣಾಮಕಾರಿಯಾಗಿಸುವ ಲಕ್ಷಣ ಅಂದರೆ ಬೆಟರ್. ಈ ರೋಮನ್ ಸಂಖ್ಯಾ ಪದ್ಧತಿಗಿಂತ ಹಿಂದೂ ಸಂಖ್ಯಾ ಪದ್ಧತಿ ಒಂದು ಬೆಟರ್ ಆಪ್ಷನ್ ಆಗಿದೆ, ಅದರ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಹಿಂದೂ ಸಂಖ್ಯಾ ಪದ್ಧತಿ ಪರಿಣಾಮಕಾರಿಯಾಗಿಸುವ ಕೆಲವೊಂದು ಲಕ್ಷಣಗಳು ಏನೇನಿದಾವಪ್ಪ ಅಂದರೆ, ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ಕೂಡಿಸುವುದು ಕಳೆಯುವುದು ಸುಲಭವಾಗಿರುತ್ತೆ. ಇಲ್ಲಿ ರೋಮನ್ ಸಂಖ್ಯೆಗಳಲ್ಲಿ ದೊಡ್ಡ ದೊಡ್ಡ ಲೆಕ್ಕಗಳನ್ನು ಮಾಡುವುದು ತುಂಬ ಕಷ್ಟ. ಹಾಗಾಗಿ ಹಿಂದೂ ಅರೇಬಿಕ್ ಸಂಖ್ಯೆಗಳಲ್ಲಿ ದೊಡ್ಡ ದೊಡ್ಡ ಲೆಕ್ಕ ಮಾಡುವುದು ಸುಲಭ ಆಗಿರುತ್ತೆ. ಅದೇ ರೀತಿ ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ಕೇವಲ 1ರಿಂದ 9 ಮತ್ತು 0 ಒಟ್ಟು 10 ಅಂಕಗಳು ಮಾತ್ರ ಸಾಕಾಗುತ್ತೆ ಇಲ್ಲಿ ಲೆಕ್ಕ ಮಾಡಲಿಕ್ಕೆ. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಚಿಹ್ನೆಗಳು ಮಿತವಾಗಿರುತ್ತೆ, ಕಡಿಮೆ ಇರುತ್ತೆ, ಬಟ್ ಬರೆಯಲು ದೊಡ್ಡದಾಗಿರುತ್ತೆ. ಚಿಹ್ನೆಗಳು ಮಿತವಾಗಿದ್ರೂ ದೊಡ್ಡ ದೊಡ್ಡ ಬೆಲೆಗಳನ್ನು ಬರೆಯುವಾಗ ದೊಡ್ಡ ಪ್ರಮಾಣದಲ್ಲಿ ಆ ಬೆಲೆ ಉಂಟಾಗುತ್ತೆ. ಹಾಗಾಗಿ ರೋಮನ್ ಸಂಖ್ಯಾ ಪದ್ಧತಿ ಭಾರತೀಯ ಸಂಖ್ಯಾ ಪದ್ಧತಿ ಅಂದರೆ ಹಿಂದೂ ಸಂಖ್ಯಾ ಪದ್ಧತಿಯನ್ನು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಈ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಸುಲಭವಾಗಿ ಹಿಂದೂ ಸಂಖ್ಯಾ ಪದ್ಧತಿ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಗುರುತಿಸ್ಬೋದು. ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಒಂದು ರೋಮನ್ ಸಂಖ್ಯೆಗಳಲ್ಲಿ ಗುರುತಿಸುವುದು ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ರೋಮನ್ ಸಂಖ್ಯಾ ಪದ್ಧತಿಯನ್ನು ನಾವು ಹೋಲಿಕೆ ಮಾಡಿದಾಗ ಯಾವುದ್ರ ಜೊತೆಗೆ ಹಿಂದೂ ಸಂಖ್ಯಾ ಪದ್ಧತಿಯ ಜೊತೆಗೆ ರೋಮನ್ ಸಂಖ್ಯಾ ಪದ್ಧತಿ ಹೋಲಿಸಿದಾಗ ರೋಮನ್ ಸಂಖ್ಯಾ ಪದ್ಧತಿ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ, ಹಿಂದೂ ಸಂಖ್ಯಾ ಪದ್ಧತಿ ನಮಗೆ ಹಗುರ ಆಗುತ್ತೆ ಮತ್ತು ಸುಲಭವಾಗಿ ನಾವೇನು ಮಾಡ್ಬೋದು, ಕಲಿಬೋದು ಅಂತ ಹೇಳ್ತಾ ಇಲ್ಲಿಗೆ 65ನೇ ಪುಟದಲ್ಲಿರುವ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಇವಾಗಿದ್ದು, ಮುಂದಿನ ಭಾಗದಲ್ಲಿ ಮುಂದಿನ ಹಂತದ ಇನ್ನೂ ಪ್ರಶ್ನೋತ್ತರಗಳನ್ನು ವಿವರಣೆ ನೀಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.